ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಕುಣಿಗಲ್ನಲ್ಲೇ ಹೊಸ ಡ್ಯಾನ್ಸ್ ಕ್ಲಾಸ್ ಓಪನ್ ಆಗಿದೆ. ಅದು ಎಲ್ಲಿ ಯಾರು ಮಾಡಿರೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಯಾವ ಮಕ್ಕಳು ಇವಾಗ ಡ್ಯಾನ್ಸ್ ಕಲಿಬೇಕು ಅಂತ ತುಂಬಾ ಇಷ್ಟಪಡ್ತಾ ಇದ್ದಾರೆ, ಅವ್ರಿಗೆ ಒಳ್ಳೆ ಸ್ಟೇಜ್ ಅಂತಲೇ ಹೇಳ್ಬೋದು. ನಮ್ಮ ಕುಣಿಗಲಲ್ಲಿ ಯಾರ್ಯಾರು ಮಕ್ಕಳು ಪೇರೆಂಟ್ಸ್ ಇದ್ದೀರೋ ದಯವಿಟ್ಟು ಈ ವಿಡಿಯೋ ನೋಡಿ. ಪ್ಲೀಸ್ ನಿಮ್ಮ ಮಕ್ಕಳಿಗೆ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಡ್ಯಾನ್ಸ್ ಅಕಾಡೆಮಿಗೆ ಸೇರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಬನ್ನಿ, ನಮ್ಮ ಕುಣಿಗಲಲ್ಲಿ ಮಹಾತ್ಮ ಗಾಂಧಿ ಎದುರುಗಡೆ ಶಿವ ತಾಂಡವ ಅಂತ ಹೇಳಿ ಒಂದು ಹೊಸ ಸ್ಕೂಲ್ ಓಪನ್ ಆಗ್ತಾಯಿದೆ. ಆ ಇನಾಗ್ರೇಷನ್ ಇವತ್ತಿದೆ. ಹಾಗಾಗಿ ಡ್ಯಾನ್ಸ್ ಮಾಸ್ಟ್ರು ಕೂಡ ಹಳಬ್ರೇನೆ ಇವರು. ಈಗ ರೀಸೆಂಟಾಗಿ ಏನು ಮಾಡಿಲ್ಲ, ಅವರು ಆಲ್ರೆಡಿ ಬೇರೆ ಕಡೆ ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮಾಡಿದ್ದಾರೆ. ಈಗ ಇಲ್ಲಿ ಹೊಸದಾಗಿ ಅವರೇ ಒಂದು ಡ್ಯಾನ್ಸ್ ಅಕಾಡೆಮಿ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ. ನಿಮ್ಮ ಮಕ್ಕಳ ಕಲೆ ಏನಿದೆ ಅಂತ ಹೇಳಿ ಅವ್ರನ್ನ ಗುರುತಿಸಿ ಅವ್ರಿಗೆ ಏನು ಇಂಟ್ರೆಸ್ಟ್ ಬರುತ್ತೋ ಅದಕ್ಕೆ ಹಾಕಿ ಅಂತ ನಾನು ಕೇಳ್ಕೊಳ್ತೀನಿ. ನೋಡಿ, ಇಲ್ಲಿ ಲಾಡು ಕೊಡ್ತಾ ಇದ್ದಾರಲ್ಲ ಶಿವ ಮಾಸ್ಟ್ರು ಅಂತ ಹೇಳಿ, ಇವರೇನೇ ಇಲ್ಲಿ ಡ್ಯಾನ್ಸ್ ಸ್ಕೂಲ್ನ ಓಪನ್ ಮಾಡಿರೋದು. ಶಿವ ತಾಂಡವ ಅಕಾಡೆಮಿ ಸ್ಕೂಲ್ ಅಂತ ಹೇಳಿ, ಅದು ಯಾಕೋ ಅಕಾಡೆಮಿನೇ ಅಂತಲೇ ಬರುತ್ತೆ. ಪ್ಲೀಸ್ ಯಾರೂ ಬೇಜಾರು ಮಾಡ್ಕೋಬೇಡಿ, ಡ್ಯಾನ್ಸ್ ಸ್ಕೂಲ್ ಮಾಡಿದ್ದಾರೆ ಇವರು. ದಯವಿಟ್ಟು ನಿಮ್ಮ ಮಕ್ಕಳು ಯಾರಾದರೂ ಇದ್ದರೆ ಅವ್ರ ಕಲೆಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಇಲ್ಲಿ ನನಗೂ ಕೂಡ ಇನ್ವೈಟ್ ಮಾಡಿದರು, ಹಾಗಾಗಿ ನಾನು ಕೂಡ ಅಲ್ಲಿಗೆ ಹೋದೆ. 11 ಗಂಟೆಗೆಲ್ಲ ಬರ್ತಾರೆ ಅಂತ ಹೇಳಿದರು. ತಿಂಡಿ ಕೂಡ ಮನೆಯಲ್ಲಿ ತಿನ್ಕೊಂಡು ಹೋಗಿದ್ದೆ, ಆದ್ರೂ ಅಲ್ಲಿ ಬಲವಂತ ಮಾಡಿದ್ರು ತಿಂಡಿ ತಿನ್ನಲೇಬೇಕು ಅಂತೇಳಿ. ಪಲಾವು ಹಾಗೆ ಮೋತಿ ಲಾಡು ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತು. ಪೇರೆಂಟ್ಸ್ಗಳು ಹಾಗೆ ಮಕ್ಕಳು ತುಂಬ ಜನನೇ ಸೇರಿದರು. ಹಾಗೆ ಇನ್ನೂ ಸ್ವಲ್ಪ ಸೆಲೆಬ್ರಿಟಿಗಳೆಲ್ಲ ಸೇರಿದರು, ಬಟ್ ನನಗೆ ಅವರೆಲ್ಲ ಯಾರು ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಪವನ್ ಮಾಸ್ಟ್ರು ಒಬ್ಬರೇ. ಹಾಗಾಗಿ ಅವ್ರು ಬರ್ತಾರೆ ಅಂತ ಕೇಳಿದ ತಕ್ಷಣ ತುಂಬಾ ಖುಷಿಯಾಯಿತು. ಯಾಕೆಂದರೆ ನಾವು DKDನಲ್ಲಿ ನೋಡ್ತಾ ಇರ್ತೀವಲ್ವ, ಅವರು ಕೊರಿಯೋಗ್ರಫಿ ಡ್ಯಾನ್ಸ್ ಹೇಳ್ಕೊಡೋದು, ಕೊರಿಯೋಗ್ರಫಿ ಮಾಡಿರೋದು DKDನಲ್ಲಿ ತುಂಬಾ ಚೆನ್ನಾಗಿರುತ್ತೆ ಪ್ರೋಗ್ರಾಮ್. ಅದು ನನ್ನ ಮೋಸ್ಟು ಫೇವ್ರೆಟ್ ಅಂತಲೇ ಹೇಳ್ಬೋದು. ನನಗದು ತುಂಬಾ ಇಷ್ಟ. ಹಾಗೆ ನೋಡ್ತಾ ಇರ್ಬೋದು, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದರು. ಅವ್ರಿಗೂ ಕೂಡ ಡ್ಯಾನ್ಸಲ್ಲಿ ತುಂಬಾ ಇಂಟ್ರೆಸ್ಟ್ ಅಂತ ಅನಿಸುತ್ತೆ. ಇವರೆಲ್ಲ ಮಾಸ್ಟ್ರಿಗೆ ಹಳುಬ್ರೇನೆ, ಸ್ಟೂಡೆಂಟ್ ಆಲ್ಮೋಸ್ಟ್ ಎಲ್ಲ ಹಳುಬ್ರೇನೆ ಇದ್ದಿದ್ದು. ಸಿಕ್ಕಾಬಟ್ಟೆ ಬಿಸ್ತಿರೋದ್ರಿಂದ ನಿಜವಾಗ್ಲೂ ಎಷ್ಟು ಸೆಕೆ ಆಗ್ತಿತ್ತು ಅಂದರೆ ಅಷ್ಟೊಂದು ಸೆಕೆ ಆಗ್ತಿತ್ತು. ಇವ್ರು ಇವಾಗ ಮಾಡಿರೋಂಥ ಸ್ಕೂಲ್ ಬಂದು ಮೇಲಿರೋದ್ರಿಂದ ಸ್ವಲ್ಪ ವಿಂಡೋಸ್ ಎಲ್ಲ ತೆಗೆದಾಗ ಸ್ವಲ್ಪ ಗಾಳಿ ಬೀಸ್ತಾ ಇತ್ತು. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬಿಸಿಲು ಬರ್ತಾ ಇತ್ತು. ಈಗ ಬಂದರು ಅಂತ ಕಾಣುತ್ತೆ, ಹಾಗಾಗಿ ಪಟಾಕಿ ಹೊಡಿತಾ ಇದ್ದಾರೆ. ಅಲ್ಲಿ ಗೆಸ್ಟ್ಗಳೆಲ್ಲ ಬಂದರು. ಬಂದಾದಮೇಲೆ ತಿರ್ಗಾ ಒಂದು ಸಲ ಪೂಜೆ ಎಲ್ಲ ಮಾಡಿ ಅಲ್ಲಿ ಬೇಗನೆ ಆಲ್ಮೋಸ್ಟು ಅದೇ ರಾವು ಕಾಲ ಎಲ್ಲ ನೋಡಿಕೊಂಡು ಅವರು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ರು. ಅವರು ಬಂದಮೇಲೆ ಪುನಃ ಮಂಗಳಾರತಿ ಎಲ್ಲ ಮಾಡಿ ಅವ್ರಿಗೆ ಮಂಗಳಾರತಿನ ಕೊಡ್ತಾಯಿದ್ದಾರೆ. ಇವರು ಬಂದು ಶಿವು ಸರ್ ಇದ್ರಲ್ಲ, ಅವ್ರ ವೈಫು ಸುನೀತಾ ಅಂತ ಹೇಳಿ. ಗೆಸ್ಟ್ಗಳೆಲ್ಲ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಸ್ಟಾರ್ಟಿಂಗು ಬಂದಾಗ ಎಲ್ಲ ಮಕ್ಳ ಕೈಲೂ ಹೂವಿನೆಲ್ಲ ಹಾಕಿಸಿ ಎಲ್ಲ ವೆಲ್ಕಮ್ ಮಾಡಿಕೊಂಡ್ರು. ತಿರ್ಗಾ ಅಲ್ಲೆಲ್ಲ ಬಂದಾದಮೇಲೆ ಇವಾಗ ರೋಸ್ಗಳನ್ನೆಲ್ಲ ಕೊಟ್ಟು ವೆಲ್ಕಮ್ ಮಾಡ್ತಾಯಿದ್ದಾರೆ. ಬೇಸಿಗೆ ನೋಡಿ ಅಪ್ಪ ಎಷ್ಟು ಬಿಸಿಲಿತ್ತು ಅಂದರೆ ನಿಜವಾಗ್ಲೂ ಭಾನುವಾರ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಕರೆಂಟ್ ಬೇರೆ ಹೊರಟೋಯ್ತು. ನಿಜವಾಗ್ಲೂ ಅಲ್ಲಿ ಎಲ್ರಿಗೂ ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಬಿಸಿಲಿತ್ತು, ಮುಬ್ಬು ಸೆಕೆ ಅಂತಾರಲ್ಲ ಆ ಥರ ಎಲ್ಲ ಆಗಿತ್ತು. ಬಂದಮೇಲೆ ಇವಾಗ ಅವ್ರ ಕೈಲೇ ಇವಾಗ ಜ್ಯೋತಿನ ಬೆಳಗಿಸ್ತಾ ಇದ್ದಾರೆ. ನಾನಿಲ್ಲಿ ಮ್ಯೂಸಿಕ್ನ ಮ್ಯೂಟ್ ಮಾಡಿದ್ದೀನಿ, ಅಲ್ಲಿ ಮ್ಯೂಸಿಕ್ ಕೂಡ ಹಾಕಿದ್ರು. ಮ್ಯೂಟ್ ಮಾಡಿದ್ದೀನಿ ಯಾಕೆಂದರೆ ಕಾಪಿರೈಟ್ ಬರುತ್ತೆ ಅಂತ ಹೇಳಿ.
ಬಂದಿದ್ದೆಲ್ಲ ಆದಮೇಲೆ ಇವಾಗೆಲ್ಲ ಜ್ಯೋತಿನ ಬೆಳಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಎಲ್ಲರಿಗೂ ವಿಶ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಸ್ವಾಗತ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಬಟ್ ಇವ್ರು ಬಂದು ಸ್ವಲ್ಪ ಮೈಕೆಲ್ಲ ಇಟ್ಕೊಂಡು ಮಾಡೋಣ ಅಂದ್ಕೊಂಡು ಪಾಪ ತುಂಬ ಚೆನ್ನಾಗಿ ನೀಟಾಗಿ ರೆಡಿಯಾಗಿ ಬಂದಿದ್ದರು. ಬಟ್ ಕರೆಂಟ್ ಇರಲಿಲ್ಲ, ಹಾಗಾಗಿ ವಾಯ್ಸ್ ಅಷ್ಟೊಂದು ಜೋರಾಗಿ ಬರ್ತಾ ಇರಲಿಲ್ಲ ಅವ್ರದ್ದು. ಸ್ವಲ್ಪವಾಗಿ ಎಲ್ಲರೂ ಸ್ವಲ್ಪ ಮಾತಾಡ್ತಾಯಿದ್ರು, ಅಷ್ಟೊಂದು ನೀಟಾಗಿ ಕೇಳಿಸ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಇದನ್ನು ಕೂಡ ನಾನು ಮ್ಯೂಟ್ ಮಾಡಿದ್ದೀನಿ. ಗುರುಭಕ್ತಿಯೇ ಗುರಿಯ ಜಯಿಸುವ ಮಹಾನ್ ಶಕ್ತಿ. ಗುರುಗಳನ್ನು ನಾವು ಕಾರ್ಯಕ್ರಮಕ್ಕೆ ಆಗಮಿಸೋಣ. ಇವರು ಭಿನ್ನರ ಕನ್ನಡ ಡಿಕೆಡಿ ಡ್ಯಾನ್ಸ್ ಸ್ಟಾರ್ ಡ್ಯಾನ್ಸ್ ಅಂಡ್ ಡ್ಯಾನ್ಸ್ ಕರ್ನಾಟಕದ ಬಿಗ್ಗೆಸ್ಟ್ ಡ್ಯಾನ್ಸ್ ಚಾಂಪಿಯನ್ ಎವರ್ ಇನ್ ಮೈಸೂರು ಟ್ಯಾಲೆಂಟ್ ಗುರು ಅಂತ ಹೇಳ್ಬೋದು. ಸೀಸನ್ 1 ನ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮರ್ ಪವನ್ ಮಾಸ್ಟರ್ ಅವರಿಗೆ ಹಾರ್ಟ್ಲಿ ವೆಲ್ಕಮ್. ನಮ್ಮ ಗುರುವಿನ ಗುರು, ಅದೇ ನಮ್ಮೆಲ್ಲರ ಗುರು, ನಮ್ಮ ಗುರುವಿನ ಗುರು, ಅವರಿಗೆ ಗುರು ಆದಂತಹ ರಘು ಮಾಸ್ಟರ್, ಮಂಗಳೂರಿನಲ್ಲಿ ಹೆಸರಾದಂತಹ ನೃತ್ಯ ಶಾಲೆ ಕೂಡ ಇವರಿದೆ. ನಿತಿನ್ ಸಲೈ ಮಾಸ್ಟರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು. ಡಾನ್ಸ್ ಕ್ಲಾಸ್ ಇನ್ನೊಂದು ಓಪನ್ ಮಾಡು. ನೆಕ್ಸ್ಟ್ ಒಂದು ಕಾಂಪಿಟೇಷನ್ ಸೀಸನ್ ಲಾಸ್ಟ್ ಟೈಮ್ ರಕ್ಷಿತಾ ಮೇಡಮ್ ಇದ್ರು ಬ್ರ್ಯಾಂಡ್ ನೆಕ್ಸ್ಟ್ ಶಿವಣ್ಣ ಬರ್ತಾ ಇದ್ದಾರೆ. ಸೊ ಅದಕ್ಕೂ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ನೆಕ್ಸ್ಟ್ ಇಯರ್ ಅಂದರೆ ಈ ಇಯರಲ್ಲೇ ಬರುತ್ತೆ. ಎಲ್ಲ ಒಳ್ಳೆಯದು. ಮೈಸೂರಿಗೆ ಶಾಲೆ ನಡೆಸಿ ನಮ್ಮ ಶಾಲೆಗೆ ಆರೈಕೆ ಮಾಡಿ ಕಲಿಯಿಂದ ತೋರಿದ ಬರ್ತಿದ್ದಾರೆ. ಕೊರಿಯೋಗ್ರಾಫರ್ ಏನು ಬಂದಿದ್ದಾರೆ ಪವನ್ ಸರ್ ಅವ್ರು ಹೇಳ್ತಾ ಇದ್ರು, ಈ ಸಲ DKDನಲ್ಲಿ ರಕ್ಷಿತಾ ಮೇಡಮ್ ಇರಲ್ವಂತೆ, ಶಿವಣ್ಣ ಸರ್ ಇರ್ತಾರೆ ಅಂತ ಹೇಳಿದ್ರು, ಶಿವರಾಜ್ ಕುಮಾರ್ ಅವ್ರು ಇರ್ತಾರಂತೆ. ಹಾಗಾಗಿ ಈ ಸ್ಕೂಲ್ನಿಂದ ಏನು ಶಿವತಾಂಡವ ಸ್ಕೂಲ್ ನಡೆಸ್ತಾ ಇದ್ದಾರೆ ಇವಾಗ, ಈ ಸ್ಕೂಲಿಂದ ಒಂದು 3 ಮಕ್ಕಳನ್ನ DKDಗೆ ಕರ್ಕೊಂಡು ಹೋಗ್ತೀವಿ ಅಂತ ಅವರು ಪ್ರಾಮಿಸ್ನ ಮಾಡಿದ್ದಾರೆ. ಯಾರಿಗಿದೆ ಯಾರಿಗುಂಟು ಇಲ್ಲಕ್ಕೂ ಗೊತ್ತಿಲ್ಲ ನನಗೂ ನಿಜವಾಗ್ಲೂ. ಎಲ್ಲ ಮಕ್ಳಿಗೂ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಎಲ್ಲರೂ ಆಶೀರ್ವಾದ ಮಾಡಬೇಕು. ಇನ್ನೂ ಹೆಚ್ಚಿನ ಪೋಷಕರು ತಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸಿ ಈ ಶಾಲೆ ಅಭಿವೃದ್ಧಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ. ದಯಮಾಡಿ ಎಲ್ಲರೂ ಕೂಡ ಅವನಿಗೆ ತಮ್ಮ ಕುಟುಂಬ ಆಶೀರ್ವಾದಗಳನ್ನು ನೀಡಬೇಕಾಗಿ ತಮ್ಮ ಕೇಳಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬರೀ ಇಲ್ಲ ಚಿನ್ನು ಕುತ್ಕೆ ಬಗ್ಸೋಳು ಕಾಣ್ತಾ ಇಲ್ಲ, ಈ ಕಡೆ ಬಾನು. ಇವ್ರು ಬಂದ್ಬಿಟ್ಟು ಅನು ಮತ್ತು ಗಿರೀಶ್ ಅಣ್ಣ ಅಂತೇಳಿ. ನೀವು ಆಲ್ಮೋಸ್ಟು ನನ್ನ ವೀಡಿಯೋದಲ್ಲಿ ಇವ್ರನ್ನ ನೋಡಿದ್ದಾರೆ, ಯಾಕೆಂದರೆ ನಾನು ಇವ್ರ ಹತ್ರನೇ ಟ್ಯಾಟೋ ಹಾಕಿಸ್ಕೊಂಡಿರೋದು. ಕುಣಿಗಲಲ್ಲಿ ಪ್ರೊಫೆಷನಲ್ ಆಗಿ ಇವರು ಟ್ಯಾಟೋಸ್ನ ಹಾಕ್ತಾಯಿದ್ದಾರೆ, ತುಂಬ ಚೆನ್ನಾಗಿ ಹಾಕ್ತಾರೆ. ನೀವು ಅವರ ಇನ್ಸ್ಟಾಗ್ರಾಮ್ ID ಕೂಡ ನೋಡ್ಬೋದು. ಇವರ ಟ್ಯಾಟೋ ಅಂಗಡಿ ಮೇಲೇ ಇವಾಗ ಡ್ಯಾನ್ಸ್ ಸ್ಕೂಲ್ನ ಓಪನ್ ಮಾಡಿರೋದು. ಇವ್ರಿಗೆ ಗಿಫ್ಟ್ನ ತಂದುಕೊಟ್ರು. ನಾನು ಅದಿನ್ನು ಓಪನ್ ಮಾಡೋಕ್ಕೆ ಮುಂಚೆ ಏನಿರ್ಬೋದು, ಶಿವು ಸರ್ ಅವ್ರದ್ದು ಡ್ಯಾನ್ಸಿಂದ ಯಾವುದೋ ಒಂದು ಪೋಸ್ನ ತೊಗೊಂಡು ಫೋಟೋನ ಮಾಡಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ತೊಗೊಂಡು ಬಂದಿದ್ದು ಪುನೀತ್ ಸರ್ ಫೋಟೋ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನೋಡಿದ ತಕ್ಷಣ ಏನೋ ಒಂಥರ ಖುಷಿ ಆಗುತ್ತೆ. ಕ್ಯಾಮ್ರಾ ಗೊತ್ತಾಯ್ತು.
ಕೊಯ್ಲೇಶ್ವರ್ ಅವರಿಗೆ ರೆಡಿ ಮಾಡ್ಕೊತಾರೆ ಸಂಜು ನಿತಿನ್ ಮಾಸ್ಟರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಮಂಜು ಮಾಸ್ಟರ್ ಅವರಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕುಣಿಗಲಲ್ಲಿ ಇವಾಗ ಹೊಸದಾಗಿ ಆಗಿರುವಂಥ ಶಿವತಾಂಡವ ಡ್ಯಾನ್ಸ್ ಸ್ಕೂಲ್, ಇಲ್ಲಿ ನಿಮ್ಮನೆ ಮಕ್ಕಳಿಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಸ್ಕೂಲ್ಗೆ ಜಾಯಿನ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬಂದಿದ್ದಂಥ ಗೆಸ್ಟ್ಗಳೆಲ್ಲ ಈಗ ಹೊರಡ್ತಾ ಇದ್ದಾರೆ. ಈಗ ನಾನು ಕೂಡ ಮನೆಗೆ ಹೊರಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋನ ಯಾರಾದರೂ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಗ್ತಾ ಇರಿ, ನಗಿಸ್ತಾ ಇರಿ. ಲವ್ ಯು ಆಲ್.